ಕೋಲ್ ಆ್ಯಂಡ್ ಪೆಟ್ರೋಲಿಯಂ. ಇದು 8th ಸ್ಟ್ಯಾಂಡರ್ಡ್ನ ಒಂದು ಈಸಿಯಾಗಿರೋ ಚಾಪ್ಟ್ರು. ಸೊ ನೀವು ಸ್ಕೋರ್ ಮಾಡಬೇಕು ಅಂದರೆ ಈ ಚಾಪ್ಟ್ರಲ್ಲಿ ಯಾವ ಕ್ವಶನ್ ಕೇಳಿದ್ರು ಎಲ್ಲ ಕ್ವಶನ್ ಈಸಿಯಾಗಿ ಆನ್ಸರ್ ಮಾಡ್ಬೋದು, ಅಷ್ಟು ಈಸಿಯಾಗಿರೋಂಥ ಚಾಪ್ಟ್ರು. ಓಕೆ, ಕೋಲ್ ಆ್ಯಂಡ್ ಪೆಟ್ರೋಲಿಯಮಲ್ಲಿ ಮೊದಲು ನಾವು ತಿಳ್ಕೊಬೇಕಾದ್ರೆ ಏನು ಅಂದರೆ ನ್ಯಾಚುರಲ್ ರಿಸೋರ್ಸಸ್. ಏನೂ ಇಲ್ಲ, ನ್ಯಾಚುರಲ್ ರಿಸೋರ್ಸ್ ಅಂದರೆ ತುಂಬ ಸಿಂಪಲ್. ಈ ಏರ್, ವಾಟರ್, ಸಾಯಿಲ್, ಸನ್ಲೈಟ್, ಮಿನರಲ್ಸ್, ಫಾರೆಸ್ಟ್, ವೈಲ್ಡ್ ಲೈಫ್ ಇವೆಲ್ಲವನ್ನು ನಾವು ನ್ಯಾಚುರಲ್ ರಿಸೋರ್ಸಸ್ ಅಂತ ಕರಿತೀವಿ. ರಿಸೋರ್ಸಸ್ ಅಂದರೆ ನಮಗೆ ಜೀವನ ನಡೆಸೋಕ್ಕೆ ಬೇಕಾಗಿರೋಂಥ ಅವಶ್ಯಕತೆ ಇರೋಂಥ ವಸ್ತುಗಳನ್ನ ನಾವು ತೊಗೊಳ್ತೀವಲ್ಲ, ಅದು ರಿಸೋರ್ಸಸ್. ಅಂದರೆ ನಮಗೆ ಕುಡಿಯೋಕ್ಕೆ ನೀರು ಬೇಕು, ನದಿಯಿಂದ ತೊಗೊಳ್ತೀವಿ. ಊಟ ಮಾಡೋಕ್ಕೆ ನಮಗೆ ವೆಜಿಟೇಬಲ್ಸ್ ಬೇಕು, ಫ್ರೂಟ್ಸ್ ಬೇಕು, ಮರಗಿಡಗಳಿಂದ ತೊಗೊಳ್ತೀವಿ. ಸೊ ಸನ್ಲೈಟ್ ಬೇಕು, ಪ್ಲ್ಯಾಂಟು ಗ್ರೋ ಆಗಬೇಕಂದ್ರೆ ಸನ್ಲೈಟ್ ಬೇಕು. ಸೊ ಈ ಥರ ರಿಸೋರ್ಸಸ್ನ ನಾವು ಈ ಎಲ್ಲ ರಿಸೋರ್ಸಸ್ಸಿಂದ ತೊಗೊಳ್ತಾ ಇದ್ದೀವಿ. ಸೋರ್ಸಸ್ನ ಎಲ್ಲ ರಿಸೋರ್ಸಸ್ಗಳಿಂದ ತೊಗೊಳ್ತಾ ಇದ್ದೀವಿ. ಇವು ನ್ಯಾಚುರಲ್ ಆಗಿದ್ದಾವೆ. ಸೊ ಇದನ್ನು ನಾವು ನ್ಯಾಚುರಲ್ ರಿಸೋರ್ಸಸ್ ಅಂತ ಕರಿತೀವಿ. ಹಾಗೆ 2 ಟೈಪ್ಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಇದೆ. ಒಂದು ಇನ್ಎಕ್ಸಾಸ್ಟಬಲ್, ಮತ್ತೊಂದು ಎಕ್ಸಾಸ್ಟಬಲ್. ಸರಿ, ಎಕ್ಸಾಸ್ಟಬಲ್ ಅಂದರೆ ಅಂತ ತಿಳ್ಕೊಂಬಿಡಿ. ಫಸ್ಟು ಎಕ್ಸಾಸ್ಟಬಲ್ ರಿಸೋರ್ಸಸ್ ಅಂದರೆ ದೇ ಆರ್ ಇನ್ ಲಿಮಿಟೆಡ್ ಅಮೌಂಟ್. ನ್ಯಾಚುರಲ್ ಆಗಿದ್ದಾವೆ ಅವು, ಆದರೆ ತುಂಬ ಲಿಮಿಟೆಡ್ ಅಮೌಂಟಲ್ಲಿದ್ದಾವೆ. ನಾವು ಹೀಗೆ ಯೂಸ್ ಮಾಡ್ಕೊಳ್ತಾ ಹೋದರೆ ಒಂದಲ್ಲ ಒಂದಿನ ಖಾಲಿ ಆಗಿಬಿಡ್ತವೆ. ಇದು ಎಕ್ಸಾಸ್ಟಬಲ್ ರಿಸೋರ್ಸಸ್. ಇನ್ಎಕ್ಸಾಸ್ಟಬಲ್ ಅಂದರೆ ದೇ ನೆವರ್ ಎಂಡ್, ಅಂದರೆ ಯಾವತ್ತೂ ಖಾಲಿನೇ ಆಗದಿರೋಂಥದ್ದು, ಅನ್ಲಿಮಿಟೆಡ್. ಈಗ ಸನ್ಲೈಟ್ ಇದೆ, ಎಲ್ಲ ಇಡೀ ಜಗತ್ತಲ್ಲಿರೋ ಎಲ್ಲರ ಮನೆ ಮೇಲೂ ಸೋಲಾರ್ ಸಿಸ್ಟಮ್ ಹಾಕ್ಕೊಂಡು ಪ್ರತಿದಿನವೂ ನೀರು ಕಾಯಿಸ್ಕೊಳ್ತಾ ಇರೋ, ಅದು ಯಾವತ್ತೂ ಸನ್ಲೈಟ್ ಖಾಲಿ ಆಗಲ್ಲ, ಅನ್ಲಿಮಿಟೆಡ್. ಬಟ್ ಎಕ್ಸಾಸ್ಟಬಲ್ ರಿಸೋರ್ಸಸ್ ದೇ ಆರ್ ಲಿಮಿಟೆಡ್ ಇನ್ ಅಮೌಂಟ್. ಹೌದಲ್ವ? ದೇ ಕೆನ್ ಬಿ ಎಕ್ಸಾಸ್ಟ್. ಹೀಗೆ ನಾವು ಯೂಸ್ ಮಾಡ್ತಾ ಹೋದರೆ ಒಂದಲ್ಲ ಒಂದಿನ ಅವು ಕಂಪ್ಲೀಟ್ ಖಾಲಿ ಆಗೋಗ್ಬಿಡ್ತವೆ. ಅದನ್ನು ನಾವು ಎಕ್ಸಾಸ್ಟಬಲ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಕರಿತೀವಿ. ಅವು ಯಾವ ಅಂದರೆ ಫಾರೆಸ್ಟ್, ವೈಲ್ಡ್ ಲೈಫ್, ಮಿನರಲ್ಸ್. ಹಾಗೆ ಇಂಪಾರ್ಟೆಂಟಾಗಿ ನಮ್ಮ ಕಾನ್ಸೆಪ್ಟ್ ಕೋಲ್, ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸಸ್. ಈಗ ನಾವು ಕಾನ್ಸೆಪ್ಟಿಗೆ ಬರ್ತಾಯಿದ್ವಿ. ನಾವು ವಿ ಹ್ಯಾವ್ ಟು ನೋ ಅಬೌಟ್ ವಾಟ್ ಆರ್ ಫಾಸಿಲ್ ಫ್ಯೂಲ್ಸ್. ಫಾಸಿಲ್ ಫ್ಯೂಲ್ಸ್ ಅಂದರೆ ಏನು? ಫಾಸಿಲ್ ಫ್ಯೂಲ್ಸ್ ಅಂದರೆ ತುಂಬ ಸಿಂಪಲ್. ಡೆಡ್ ಆರ್ಗ್ಯಾನಿಸಮ್ಸಿಂದ, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇರ್ತದಲ್ಲ, ಅವು ಆಫ್ಟರ್ ದ ಡೆಡ್ ಆರ್ಗ್ಯಾನಿಸಮ್ಸ್ ದೇ ಆರ್ ಕನ್ವರ್ಟೆಡ್ ಇನ್ ಟು ಫ್ಯೂಲ್ಸ್. ದೋಸ್ ಫ್ಯೂಲ್ಸ್ ವಿ ಕ್ಯಾನ್ ಕಾಲ್ ದಮ್ ಆ್ಯಸ್ ಎನ್ ಫಾಸಿಲ್ ಫ್ಯೂಲ್ಸ್. ಎಕ್ಸಾಂಪಲ್ ನಮ್ಮ ಚಾಪ್ಟರ್ ನೇಮ್ ಕೋಲ್, ಪೆಟ್ರೋಲಿಯಂ ಆ್ಯಂಡ್ ಆಲ್ಸೋ ದ ನ್ಯಾಚುರಲ್ ಗ್ಯಾಸ್. ಈಗ ಇಡೀ ಚಾಪ್ಟರ್ ನಾವು ಕಲಿಬೇಕಾದ್ರದ್ದು 3 ಕಾನ್ಸೆಪ್ಟು. ಕೋಲ್ ಅಂದ್ರೇನು, ಪೆಟ್ರೋಲಿಯಂ ಅಂದ್ರೇನು, ನ್ಯಾಚುರಲ್ ಗ್ಯಾಸ್ ಅಂದ್ರೇನು, ಅಷ್ಟೇ ಇಡೀ ಚಾಪ್ಟರ್ ಕಲಿಬೇಕಾಗಿರುವಂಥ ಕಾನ್ಸೆಪ್ಟು. ಮೊದಲನೇದಾಗಿ ಕೋಲ್ ಅಂದರೆ ಅಂತ ನೋಡೋಣ. ಕೋಲ್ ಅಂತ ಅಂದಾಗ ಕೋಲ್ ಹೇಗೆ ಫಾರ್ಮೇಷನ್ ಆಯಿತು? ಕೋಲ್ ಹೇಗೆ ಫಾರ್ಮೇಷನ್ ಆಯಿತು ಅಂದರೆ ದ ಡೆಡ್ ಆರ್ಗ್ಯಾನಿಸಮ್ಸ್ ದೇರ್ ಡೈಡ್ ಆನ್ ದ ಸಾಯಿಲ್. ಆರ್ಗ್ಯಾನಿಸಮ್ಸ್ ಏನು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅವು ಸತ್ತೋಗ್ತಾ ಇದ್ದಾವೆ, ಸತ್ತೋಗಿ ನೆಲದ ಮೇಲೆ ಬೀಳ್ತಾ ಇದ್ದಾವೆ. ಡ್ಯೂ ಟು ಅರ್ತ್ಕ್ವೇಕ್ಸ್, ಲ್ಯಾಂಡ್ಸ್ಲೈಡ್ಸ್ ಆ್ಯಂಡ್ ಫ್ಲಡ್ಡಿಂಗ್. ಸೊ ಅರ್ತ್ಕ್ವೇಕ್ ಆಗೋದ್ರ ಮೂಲಕ, ಅಥವಾ ಲ್ಯಾಂಡ್ಸ್ಲೈಡ್ ಆಗೋದ್ರ ಮೂಲಕ, ಅಥವಾ ಚೆನ್ನಾಗಿ ಮಳೆ ಬಂದು ನೀರಿನ ಮೂಲಕ ಕೊಚ್ಕೊಂಡು ಹೋಗೋದ್ರ ಮೂಲಕ ಇವು ಮಣ್ಣಿನ ಒಳಗಡೆ ಡಿಪಾಸಿಟ್ ಆಗ್ತದವೆ. ಸಾಯಿಲ್ ಈಸ್ ಡಿಪಾಸಿಟಿಂಗ್ ಆನ್ ದ ಡೆಡ್ ಆರ್ಗನಿಸಮ್. ಮಣ್ಣು ಬಂದು ಆ ಡೆಡ್ ಬಾಡಿ ಮೇಲ್ಗಡೆ ಕವರ್ ಆಗ್ತಾ ಇದೆ. ಸೊ ಇಟ್ ಹ್ಯಾಪನ್ಸ್ ಓವರ್ ಇಯರ್ಸ್ ಆಫ್ ಇಯರ್ಸ್. ನಾಟ್ ಓನ್ಲಿ ಇಯರ್ಸ್, ಥೌಸಂಡ್ಸ್ ಆಫ್ ಇಯರ್ಸ್, ಮಿಲಿಯನ್ಸ್ ಆಫ್ ಇಯರ್ಸ್ ಇದೇ ಥರ ಆಗ್ತಾ ಇದೆ. ವರ್ಷ ಆರ್ಗ್ಯಾನಿಸಮ್ಸ್ ಸತ್ತು ಹೋಗ್ತಾ ಇದ್ದಾವೆ. ಪ್ರತಿ ಸಲ ಅದು ಮಣ್ಣು ಅದನ್ನು ಮುಚ್ಕೊಂಡು ಹೋಗ್ತಾ ಇದೆ. ಹೀಗೆ ಆಗ್ತಾ ದೇ ಆರ್ ಕಂಪ್ಲೀಟ್ಲಿ, ಈಗ ಕಂಪ್ಲೀಟಾಗಿ ಮಣ್ಣಲ್ಲಿ ಮುಳುಗೋಗ್ಬಿಟ್ಟಿದ್ದಾವೆ. ಅಂಡರ್ ದ ಸಾಯಿಲ್ ಡ್ಯೂ ಟು ದ ಹೈ ಟೆಂಪ್ರೇಚರ್ ಆ್ಯಂಡ್ ಹೈ ಪ್ರೆಷರ್. ಮಣ್ಣು ಒಳಗಡೆ ಟೆಂಪ್ರೇಚರ್ ಜಾಸ್ತಿ ಇದೆ, ಪ್ರೆಷರ್ ಜಾಸ್ತಿ ಇದೆ. ಡ್ಯೂ ಟು ದ ಹೈ ಟೆಂಪ್ರೇಚರ್ ಆ್ಯಂಡ್ ಹೈ ಪ್ರೆಷರ್ ಆ್ಯಂಡ್ ಆಬ್ಸೆನ್ಸ್ ಆಫ್ ಏರ್ ದೇ ಆರ್ ಕನ್ವರ್ಟೆಡ್ ಇನ್ ಟು ಕೋಲ್. ಏನಾಯಿತು? ದ ಡೆಡ್ ಆರ್ಗನಿಸಮ್ ದೇ ಆರ್ ಡಿಪಾಸಿಟೆಡ್ ಅಂಡರ್ ದ ಸಾಯಿಲ್. ಡ್ಯೂ ಟು ದ ಹೈ ಟೆಂಪ್ರೇಚರ್ ಆ್ಯಂಡ್ ಹೈ ಪ್ರೆಷರ್ ಆ್ಯಂಡ್ ಆಬ್ಸೆನ್ಸ್ ಆಫ್ ಸಾಯಿಲ್ ದೇ ಆರ್ ಡಿಕೇಯಿಂಗ್ ಆ್ಯಂಡ್ ದೇ ಆರ್ ಕನ್ವರ್ಟೆಡ್ ಇನ್ ಟು ಕೋಲ್ ಸ್ಲೋಲಿ. ಇದನ್ನು ನಾವು ಕಾರ್ಬನೈಸೇಷನ್ ಅಂತ ಕರಿತೀವಿ. 2 ಮಾರ್ಕಿಗೆ ಫಾರ್ಮೇಷನ್ ಆಫ್ ಕೋಲ್ನ ಕೇಳ್ಬೋದು, ಹಾಗೆ 1 ಮಾರ್ಕಿಗೆ ಕಾರ್ಬನೈಸೇಷನ್ ಅಂದರೆ ಏನು ಅಂತ ಕೇಳ್ಬೋದು. ಇಂಥ ಕೋಲ್ನ ನಾವು ಮೈನಿಂಗ್ ಮಾಡೋದ್ರ ಮೂಲಕ, ಮೈನಿಂಗ್ ಅಂದರೆ ಮಣ್ಣನ್ನು ಅಗೆದು ಒಳಗಡೆ ಇರೋವಂಥ ನಮಗೆ ಬೇಕಾಗಿರೋ ಮಟೀರಿಯಲ್ನ ತೊಗೊಳ್ಳೋದು ಮೈನಿಂಗ್. ಈ ಥರ ನಾವು ಮೈನಿಂಗ್ ಮಾಡೋದ್ರ ಮೂಲಕ ಕೋಲ್ನ ಯೂಸ್ ಮಾಡ್ಕೋಬೋದು. ಹಾಗೆ ಕೋಲಲ್ಲಿ ಮತ್ತೆ 3 ಟೈಪ್ಸ್ ಇದೆ, ತುಂಬ ಸಿಂಪಲ್. Coal, it is also classified into 3 types. Tumba easy. Second one is most important. So first one, we can classify the coal into 3 types. First one is coke, second one is coal tar, third one is coal gas. Coke means it is a tough, porous and black. ಕಲ್ಲಿದ್ಲು ಅಂತ ಕರಿತೀವಿ ನೀವು. ಅದು ಜಲ್ಲಿ ಕಲ್ಲು ಥರ ಇರುತ್ತೆ, ತುಂಬ ಸ್ಟ್ರಾಂಗ್, ಟಫ್ ಆಗಿರುತ್ತೆ.
ಬ್ಲ್ಯಾಕ್ ಕಲರಲ್ಲಿರುತ್ತೆ. ಪೋರಸ್ ಅಂದರೆ ಸಣ್ಣ ಸಣ್ಣ ಹೋಲ್ಸ್ ಇರ್ತವೆ. ಅಂದರೆ ನೀವು ಇದ್ಲು ನೋಡಿರ್ಬೋದು, ಇದ್ಲನ್ನ ನೀರಲ್ಲಿ ಹಾಕಿದರೆ ನೀರಲ್ಲಿ ಅದು ನೀರಲ್ಲಿ ಮುಳುಗುವಾಗ ಗಾಳಿ ಬರುತ್ತೆ, ಬಬಲ್ಸ್ ಬರ್ತಾ ಇದೆ, ಅಂದರೆ ಅದು ಪೋರಸ್ ಅಂತ ಅರ್ಥ. ಆ ಥರ ಕೋಕ್ ಇಸ್ ಎ ಟಫ್ ಪೋರಸ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಸಬ್ಸ್ಟೆನ್ಸ್. ಇದು ಇಟ್ಸ್ ಒನ್ ಆಫ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಕಾರ್ಬನ್ ಇಸ್ ಪ್ರೆಸೆಂಟ್ ಎವ್ರಿವೇರ್. ಕಾರ್ಬನೈಸೇಷನ್ ಅಂದ್ವಿ ಅಂದರೆ ಕಾರ್ಬನ್ ಫಾಸಿಲ್ ಫ್ಯೂಲ್ಸಲ್ಲಿ ಅಥವಾ ಕೋಕಲ್ಲಿ ತುಂಬಿಕೊಂಡಿದೆ ಅಂತ ಅರ್ಥ. ಇಟ್ಸ್ ಎ ಪ್ಯೂರೆಸ್ಟ್ ಫಾರ್ಮ್ ಆಫ್ ಕಾರ್ಬನ್. ಇದನ್ನು ಏನಕ್ಕೆ ಯೂಸ್ ಮಾಡ್ತಿದ್ದಾರೆ? ಎರಡೇ ಕಾನ್ಸೆಪ್ಟು: ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೀಲ್ ಆ್ಯಂಡ್ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್. ವಿ ಆರ್ ಯೂಸಿಂಗ್ ದ ಕೋಕ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ದ ಸ್ಟೀಲ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ, ಹಾಗೆ ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ. ಮೆಟಲರ್ಜಿ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ ನಿಮಗೆ 10th ಸ್ಟ್ಯಾಂಡರ್ಡಲ್ಲಿ, ಇದ್ರ ಬಗ್ಗೆ ನೀವು ತಿಳ್ಕೊಳ್ತೀರ. ನೆಕ್ಸ್ಟ್ ವಿ ಹ್ಯಾವ್ ದ ಕೋಲ್ಟಾರ್. ಕೋಲ್ಟಾರ್ ಅಂದ್ರೇನು? ಕೋಲ್ಟಾರ್ ಇಟ್ಸ್ ಎ ಲಿಕ್ವಿಡ್ ಇನ್ ಸ್ಟೇಟ್. ಸ್ವಲ್ಪ ತಿಕ್ಕಾಗಿರೋ ಲಿಕ್ವಿಡ್ ಇದೆ. ನೀವು ಈ ರೋಡ್ನ ಮಾಡುವಾಗ ಲಿಕ್ವಿಡ್ ಹಾಕ್ತಾ ಇರ್ತಾರೆ ಬ್ಲ್ಯಾಕ್ ಕಲರ್, ಅದನ್ನು ಅಂದ್ಕೋಬೋದು ಟಾರ್ ಅಂತ, ಹೌದಲ್ವಾ? ಇಟ್ಸ್ ಎ ಬ್ಲ್ಯಾಕ್ ಇನ್ ಕಲರ್, ತಿಕ್ ಲಿಕ್ವಿಡ್ ಆ್ಯಂಡ್ ಅನ್ಪ್ಲೆಸೆಂಟ್ ಸ್ಮೆಲ್ ಅಷ್ಟು ಚೆನ್ನಾಗಿರಲ್ಲ. ರೋಡ್ ಹಾಕುವಾಗ ನೀವು ಅದ್ರ ಸೈಡಲ್ಲಿ ಹೋಗ್ತಾ ಇದ್ದರೆ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಇದ್ರ ಯೂಸಸ್ ಏನು? ಇಟ್ ಈಸ್ ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರ್ ಆಫ್ ಡೈಸ್ ಅಂದರೆ ಬಣ್ಣಗಳು, ಡ್ರಗ್ಸ್ ಅಂದರೆ ಮೆಡಿಸಿನ್, ಎಕ್ಸ್ಪ್ಲೋಸಿವ್ ಅಂದರೆ TNT ಬಾಂಬ್ಸ್ ಅಥವಾ ಗನ್ ಪೌಡರ್ ಅಂತೀವಲ್ಲ ಆ ಥರ, ಪರ್ಫ್ಯೂಮ್ಸ್ ಯು ನೋ ವೆರಿ ವೆಲ್, ಪ್ಲಾಸ್ಟಿಕ್ಸ್ ನಾವು ಯೂಸ್ ಮಾಡ್ತಿರೋ ಪ್ಲಾಸ್ಟಿಕ್ಸ್, ನ್ಯಾಪ್ತಲಿನ್ ಬಾಲ್ಸ್ ಕರ್ಪೂರ ಅಂತ ಕರಿತೀವಿ, ಅಥವಾ ನಾವು ಬೀರ್ಗಳಲ್ಲಿ ಬಟ್ಟೆ ಜೊತೆ ಇಟ್ಟಿರ್ತೀವಿ. ಹಾಗೆ ರೂಫಿಂಗ್ ಮಟೀರಿಯಲ್ಸ್, ಅಫ್ಕೋರ್ಸ್ ಛಾವಣಿ ಅಂತ ಕರಿತೀವಲ್ಲ. ಇಷ್ಟೆಲ್ಲ ಇನ್ನು ತುಂಬ ಮಟೀರಿಯಲ್ಸ್ನಿಂದ ಪ್ರಿಪೇರ್ ಮಾಡ್ಬೋದು. ಎಕ್ಸಾಂಪಲ್ ಹೇಳಿದ್ರೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ನಮ್ಮ ಕ್ಯಾಮ್ರಾ ರೀಲ್ಸ್ನ ಕೂಡ ಇದರಿಂದ ತಯಾರು ಮಾಡ್ತಾರಂತೆ. ಈಗ ಕ್ಯಾಮ್ರಾ ರೀಲ್ಸ್ ಯೂಸ್ ಮಾಡೋಂಥ ಕ್ಯಾಮ್ರಾಸ್ ಯಾವೂ ಇಲ್ಲ, ಬಟ್ ಅದನ್ನು ಕೂಡ ತಯಾರಿಸ್ಬೋದು. ಲಾಸ್ಟ್ ಒನ್ ಇಸ್ ದ ಕೋಲ್ ಗ್ಯಾಸ್. ಅಫ್ಕೋರ್ಸ್ ಇಟ್ ಇಸ್ ಗ್ಯಾಸಿಯಸ್ ಇನ್ ಸ್ಟೇಟ್. ನೋಡಿ, ಫಸ್ಟ್ ಸಾಲಿಡ್, ಸೆಕೆಂಡ್ ಲಿಕ್ವಿಡ್, ಈಗ ಥರ್ಡ್ ಗ್ಯಾಸ್. ಇಟ್ಸ್ ಎ ಗ್ಯಾಸಿಯಸ್ ಫ್ಯೂಲ್. ವಿ ಆರ್ ಯೂಸ್ಡ್ ಇನ್ ದ ಇಂಡಸ್ಟ್ರೀಸ್. ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಬೆಂಕಿ ಹತ್ಕೊಂಡು ಯೂಸ್ ಮಾಡ್ತೀವಿ. ಯೂಸ್ಡ್ ಆ್ಯಸ್ ಎ ಫ್ಯೂಲ್ ಆಗಿ ಯೂಸ್ ಮಾಡ್ತೀವಿ. ಫ್ಯೂಲ್ ಅಂತ ಬರೋದು ಸಾಕಾಗುತ್ತೆ. ನೆಕ್ಸ್ಟ್ ಒನ್ ವಿ ಹ್ಯಾವ್ ದ ಪೆಟ್ರೋಲಿಯಂ. ಅಂದರೆ ಪೆಟ್ರೋಲ್ ಅಲ್ಲ, ಪೆಟ್ರೋಲ್ ಇಟ್ ಇಸ್ ಒನ್ ಆಫ್ ದ ಬೈ ಪ್ರಾಡಕ್ಟ್ ಆಫ್ ಪೆಟ್ರೋಲಿಯಂ. ಸರಿ, ಪೆಟ್ರೋಲಿಯಂ ಅಂದರೆ ಸೇಮ್ ಆ್ಯಸ್ ಇಟ್ ಈಸ್. ನಾವು ಕೋಲ್ ಹೆಂಗೆ ಪ್ರಿಪೇರ್ ಆಗುತ್ತೋ ಅದೇ ಥರ ಪೆಟ್ರೋಲ್ ಕೂಡ ಪ್ರಿಪೇರ್ ಆಗುತ್ತೆ. ದ ಡೆಡ್ ಆರ್ಗ್ಯಾನಿಸಮ್ಸ್ ದೇ ಆರ್ ಡಿಕೇಯಿಂಗ್ ಅಂಡರ್ ದ ಸಾಯಿಲ್, ಅಂಡರ್ ದ ಆಪ್ಷನ್ಸ್ ಆಫ್ ಸನ್, ಅಂಡರ್ ದ ಆಪ್ಷನ್ಸ್ ಆಫ್ ಏರ್, ಅಂಡರ್ ದ ಹೈ ಪ್ರೆಷರ್, ಅಂಡರ್ ಹೈ ಟೆಂಪ್ರೇಚರ್, ದೇ ಆರ್ ಕನ್ವರ್ಟೆಡ್ ಇನ್ ಟು ಪೆಟ್ರೋಲಿಯಂ. ಬಟ್ ಇಟ್ ಹ್ಯಾಪನ್ಸ್ ಇನ್ ದ ಸಿ, ಓಷನ್ಸ್, ಸಮುದ್ರದ ತಳಭಾಗದಲ್ಲಾಗುತ್ತೆ. ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್ ಇಂದ ಆಗುತ್ತೆ. ಸಮುದ್ರದಲ್ಲಿ ಅಕ್ವಾಟಿಕ್ ಆರ್ಗ್ಯಾನಿಸಮ್ ಇದ್ದಾವೆ, ವೇಲ್, ಶಾರ್ಕ್ಸ್, ತಿಮಿಂಗ್ಲ ಇವೆಲ್ಲವೂ ಇದ್ದಾವೆ. ಇವೆಲ್ಲ ಸತ್ತೋಗ್ಬಿಟ್ಟು ಸಮುದ್ರದಲ್ಲಿ ಬೀಳುತ್ತೆ. ನಿಧಾನವಾಗಿ ಅದು ಸ್ಯಾಂಡ್ ಒಳಗಡೆ ಹೋಗ್ತಾ, ಮಣ್ಣು ಒಳಗಡೆ ಹೋಗ್ತಾ, ಅಲ್ಲೂ ಕೊಳಿತಾ ಪೆಟ್ರೋಲಿಯಂ ಆಗಿ ಕನ್ವರ್ಟ್ ಆಗುತ್ತೆ. ಇಟ್ ಟೇಕ್ಸ್ ಮಿಲಿಯನ್ಸ್ ಆಫ್ ಇಯರ್ಸ್. ಅಂದರೆ ಕೋಲ್ನ ನಾವು ನೆಲದಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡ್ರೆ, ಪೆಟ್ರೋಲಿಯಂನ ನಾವು ಸಮುದ್ರದಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ. ಇದನ್ನು ಆಯಿಲ್ ಡ್ರಿಲ್ಲಿಂಗ್ ಮಷಿನ್ಸ್ ಮೂಲಕ ನಾವು ಸಮುದ್ರ ತಳದಲ್ಲಿ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಒನ್, ರಿಫೈನಿಂಗ್ ಆಫ್ ಪೆಟ್ರೋಲಿಯಂ. ಅಫ್ಕೋರ್ಸ್ ಸಿಕ್ಕಿರೋ ಪೆಟ್ರೋಲಿಯಂನ ನಾವು ಆ್ಯಸ್ ಇಟ್ ಈಸ್ ಹಾಗೆ ಯೂಸ್ ಮಾಡ್ಕೊಳ್ಳಲ್ಲ, ಅದನ್ನ ರಿಫೈನ್ ಮಾಡ್ತೀವಿ. ರಿಫೈನಿಂಗ್ ಪ್ರೋಸೆಸ್ ಬಗ್ಗೆ ಹೆಚ್ಚು ಎಕ್ಸ್ಪ್ಲೇಷನ್ ಇಲ್ಲ, ಜಸ್ಟ್ ರಿಫೈನಿಂಗ್ ಅಂತ ತಿಳ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್, ಈ ಥರ ನಾವು ಪೆಟ್ರೋಲಿಯಂನ ರಿಫೈನ್ ಮಾಡುವಾಗ ವಿ ಗೆಟ್ ನಂಬರ್ ಆಫ್ ಬೈ ಪ್ರಾಡಕ್ಟ್ಸ್, ಒಂದಷ್ಟು ಬೈ ಪ್ರಾಡಕ್ಟ್ಸ್ ಸಿಗುತ್ತೆ ನಮಗೆ. ಸೊ ಪೆಟ್ರೋಲಿಯಂ, ಕೋಲಲ್ಲಿ 3 ಟೈಪ್ಸ್ ಅಲ್ವಾ, ಹಾಗೆ ಪೆಟ್ರೋಲಿಯಮಲ್ಲಿ ಮತ್ತೆ ಒಂದಷ್ಟು ಟೈಪ್ಸ್ ಇದ್ದಾವೆ, ಅವನ್ನ ನೋಡೋಣ. ಒಂದಷ್ಟು ಬೈ ಪ್ರಾಡಕ್ಟ್ಸ್ ಇದ್ದಾವೆ, ಅವೇನು ಅಂದರೆ ನೋಡ್ಬೋದು. ಫಸ್ಟ್ ಒನ್, ಎಲ್ಲಿಂದ ಶುರು ಮಾಡೋದು? ಬೆಸ್ಟ್ ಒನ್ LPGಯಿಂದ ಶುರು ಮಾಡೋಣ. ಈ ಪೆಟ್ರೋಲಿಯಂನ ಎಕ್ಸ್ಟ್ರಾಕ್ಟ್ ಮಾಡುವಾಗ ನಮಗೆ LPG ಸಿಗುತ್ತಂತೆ. LPGನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನಮಗೆ ಗೊತ್ತು. ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ. ನಾವು ವೆಹಿಕಲ್ಸಲ್ಲಿ ಯೂಸ್ ಮಾಡ್ತೀವಿ, ಮನೆಗಳಲ್ಲಿ ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಪೆಟ್ರೋಲ್ ಸಿಗುತ್ತೆ, ಪೆಟ್ರೋಲಿಯಂನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುವಾಗ ವಿ ಕ್ಯಾನ್ ಗೆಟ್ ಆಲ್ಸೋ ದ ಪೆಟ್ರೋಲ್ನ ಮೋಟ್ರ್ ವೆಹಿಕಲ್ಸಲ್ಲಿ ಯೂಸ್ ಮಾಡ್ಕೊಳ್ತೀವಿ, ಹೌದಲ್ವಾ? ವೆಹಿಕಲ್ಸಲ್ಲಿ ಯೂಸ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಕೆರೋಸಿನ್ ಸಿಗುತ್ತೆ. ಕೆರೋಸಿನ್ ಅಂದರೆ ಸೀಮೆ ಎಣ್ಣೆ. ಇದರಲ್ಲಿ ಕಾರ್ಬನ್ ಕಂಟೆಂಟ್ ಬಹಳ ಇರುತ್ತೆ. ಸೊ ಸೀಮೆ ಎಣ್ಣೆನ ಸ್ಟವ್ಸಲ್ಲಿ ಯೂಸ್ ಮಾಡ್ಕೊಳ್ತೀವಿ, ಲ್ಯಾಂಪ್ಸಲ್ಲಿ ಯೂಸ್ ಮಾಡ್ಕೊಳ್ತೀವಿ, ಹಾಗೆ ಜೆಟ್ ಏರ್ಕ್ರಾಫ್ಟ್ಸಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಇತ್ತೀಚೆಗೆ ಸೀಮೆಣ್ಣೆ ಸ್ಟವ್ಗಳು ತುಂಬ ಕಡಿಮೆ, ತುಂಬ ಇಲ್ಲವೇ ಇಲ್ಲ ಅನ್ನೋಷ್ಟು ಕಡಿಮೆ.
ಹಾಗೆ ಸೀಮೆ ಎಣ್ಣೆ ದೀಪಗಳು ಕೂಡ ಕಡಿಮೆ. ಮುಂಚೆ ಎಲ್ಲ ಕರೆಂಟ್ 1 ಗಂಟೆ ಇದ್ದರೆ 1 ಗಂಟೆ ಇರ್ತಾ ಇರಲಿಲ್ಲ. ಅವಾಗೆಲ್ಲ ನಾವು ಸೀಮೆಣ್ಣೆ ಬುಡ್ಡಿಗಳಲ್ಲಿ ದೀಪಗಳನ್ನ ಹಚ್ಕೊಳ್ತಾಯಿದ್ರು ಜನ. ನೆಕ್ಸ್ಟ್ ವಿ ಕ್ಯಾನ್ ಗೆಟ್ ದ ಡೀಸೆಲ್ನ ದೊಡ್ಡ ದೊಡ್ಡ ವೆಹಿಕಲ್ಸಲ್ಲಿ, ಲಾರಿಗಳಲ್ಲಿ ಅಥವಾ ಲಾರಿಗಳು ಅಂತ ಟ್ರಕ್ಗಳಲ್ಲಿ ನಾವು ಡೀಸೆಲ್ನ ಯೂಸ್ ಮಾಡ್ಕೊಳ್ತೀವಿ. ಜನ್ರೇಟರ್ನಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಲುಬ್ರಿಕೇಟಿಂಗ್ ಆಯಿಲ್ ಅಂದರೆ ಲುಬ್ರಿಕೇಷನ್ ಅಂದರೆ ತುಂಬ ಸಾಫ್ಟ್ ಮೂಮೆಂಟ್ಸ್ ಅಂತ. ಇಂಜಿನ್ಸಲ್ಲಿ ನಾವು ಆಯಿಲ್ ಹಾಕಿದರೆ ಆ ಇಂಜಿನಲ್ಲಿರುವಂತಹ ಆ ಥ್ರೆಡ್ಸು, ಆ ನಟ್ಟು ಬೋಲ್ಟು ಅಥವಾ ಮೀನ್ಸ್ ಆ ಇಂಜಿನ್ನಲ್ಲಿರುವಂತಹ ವೀಲ್ಸು ಈಸಿ ಮೂಮೆಂಟ್ ಆಗುತ್ತೆ. ದಟ್ ಈಸಿ ಮೂಮೆಂಟ್ ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ ಎ ಲುಬ್ರಿಕೇಷನ್. ದಟ್ ಲುಬ್ರಿಕೇಷನ್ ಅದು ಈಸಿಯಾಗಿ ಮೂಮೆಂಟ್ ಆಗಲಿ ಅಂತಂದೇಳಿ ನಾವು ಅದನ್ನ ಲುಬ್ರಿಕೇಟಿಂಗ್ ಆಯಿಲ್ನ ಹಾಕ್ತೀವಿ. ನೆಕ್ಸ್ಟ್ ಪ್ಯಾರಾಫಿನ್ ವ್ಯಾಕ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಆಯಿಂಟ್ಮೆಂಟ್ಸಲ್ಲಿ ಯೂಸ್ ಮಾಡ್ತೀವಿ, ಕ್ಯಾಂಡಲ್ಸಲ್ಲಿ ಯೂಸ್ ಮಾಡ್ತೀವಿ, ವ್ಯಾಸ್ಲಿನ್ಸಲ್ಲಿ ಯೂಸ್ ಮಾಡ್ತೀವಿ. ಈ ಪ್ಯಾರಾಫಿನ್ ವ್ಯಾಕ್ಸ್ ಅನ್ನೋದು ನೀವು ಕೆಲವು ಸಲ ಕೇಳಿರ್ತಾರೆ ಟಿ ವಿಗಳಲ್ಲಿ, ಅಲ್ಲಿ ಇಲ್ಲಿ. ಕುಕ್ಕಿಂಗ್ ಆಯಿಲಲ್ಲೂ ಕೂಡ ಕೆಲವು ಕಡೆ ಪ್ಯಾರಾಫಿನ್ ಲಿಕ್ವಿಡ್ನ ಮಿಕ್ಸ್ ಮಾಡ್ತಾರೆ ಅಂತ. ಓಕೆ, ಇದು ಪೆಟ್ರೋಲಿಯಂನ ಯೂಸಸ್. ಇದನ್ನು ಕೂಡ ಕೇಳುವುದು ಮಲ್ಟಿಪಲ್ ಚಾಯ್ಸಲ್ಲಿ, 1 ಮಾರ್ಕ್ ಕ್ವಶನ್ಸಲ್ಲಿ ಅಥವಾ 2 ಮಾರ್ಕ್ ಕ್ವಶನ್ಸಲ್ಲಿ ಈಸಿಯಾಗಿ ಈ ಕಾನ್ಸೆಪ್ಟನ್ನ ಕೇಳ್ತಾರೆ. ಲಾಸ್ಟ್ ಫೈನಲಿ ವಿ ಹ್ಯಾವ್ ದ ಕಾನ್ಸೆಪ್ಟ್ ದಟ್ ಈಸ್ ನ್ಯಾಚುರಲ್ ಗ್ಯಾಸಸ್. ಸೊ ಚಾಪ್ಟರ್ ಹೆಸರು ಕೋಲ್ ಆ್ಯಂಡ್ ಪೆಟ್ರೋಲಿಯಂ. ಕೋಲ್ ತಿಳ್ಕೊಂಡ್ವಿ, ಪೆಟ್ರೋಲ್ ತಿಳ್ಕೊಂಡ್ವಿ. ಲಾಸ್ಟ್ ಅಡಿಷನಲಾಗಿ ಒಂದು ಬೋನಸ್ ಕಾನ್ಸೆಪ್ಟ್ ಇದೆ, ದಟ್ ಈಸ್ ನ್ಯಾಚುರಲ್ ಗ್ಯಾಸ್. ನ್ಯಾಚುರಲ್ ಗ್ಯಾಸ್ ಅಂದರೆ ಏನಿಲ್ಲ, ವಿ ಆರ್ ಗೆಟಿಂಗ್ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಫಾಸಿಲ್ ಫ್ಯೂಲ್ಸ್. ನಾವು ಕೋಲ್ನ ಪೆಟ್ರೋಲನ್ನು ಎಕ್ಸ್ಟ್ರಾಕ್ಟ್ ಮಾಡುವಾಗ ಗ್ಯಾಸ್ ಕೂಡ ಬರುತ್ತೆ, ಆ ಗ್ಯಾಸ್ನ ಕೂಡ ಸ್ಟೋರ್ ಮಾಡ್ಕೊಳ್ತೀವಿ. ದಟ್ ಈಸ್ ನ್ಯಾಚುರಲ್ ಗ್ಯಾಸ್. 2 ಥರ ಇದೆ, LPG ಮತ್ತು CNG. LPG ಅಂದರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, CNG ಅಂದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಇದನ್ನು ನಾವು ಪೈಪ್ಸಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಳ್ತೀವಿ. ಹಾಗೆ ನೀವು ನೋಡಿರ್ಬೋದು, ದೊಡ್ಡ ದೊಡ್ಡ ಸಿಲಿಂಡರ್ ಟೈಪ್ ಇರುವಂಥ ಟ್ರಕ್ಗಳು, ಲಾರಿಗಳು ಹೋಗ್ತಾ ಇರ್ತಾವಲ್ಲ, ಅವು ಕೂಡ ಕ್ಯಾರಿ ಮಾಡ್ತವೆ. ಇದನ್ನು ನಾವು ಇಂಡಸ್ಟ್ರಿಗಳಲ್ಲಿ, ಮನೆಗಳಲ್ಲಿ, ಹಾಗೆ ವೆಹಿಕಲ್ಸ್ಗಳಲ್ಲಿ ಕೂಡ ನಾವು ಇದನ್ನ ಯೂಸ್ ಮಾಡ್ಕೊಳ್ತೀವಿ. ದಿಸ್ ಆರ್ ದ ಸ್ಪೆಷಲ್ ಬಿಕಾಸ್ ದೇ ಆರ್ ಲೆಸ್ ಪೊಲ್ಯೂಟಿಂಗ್. ಅವು ಪೊಲ್ಯೂಷನ್ನ, ಈ ನಮ್ಮ ನ್ಯಾಚುರಲ್ ಗ್ಯಾಸಸ್ ಪೊಲ್ಯೂಷನ್ನ ತುಂಬ ಕಡಿಮೆ ಮಾಡ್ತವೆ. ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ.